ಎಲ್ಲರಿಗೂ ನಮಸ್ಕಾರಗಳು. ಮೊಹರಂ ನಿಮಿತ್ತ ನಮ್ಮೂರಲ್ಲಿದ್ದೆ. ಅಮ್ಮ ಅಡುಗೆ ಮಾಡ್ತಾಯಿದ್ರು. ಅಮ್ಮನ ಹತ್ರ ತುಂಬ ದಿನದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅದು ಇವತ್ತು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಅಮ್ಮನ ಹತ್ರ ಕೇಳೋಣ ಅಂತ. ಅಮ್ಮ, ಏನು ಗೊತ್ತವ, ಮಂಗಳಮುಖಿ ಅಂದ ತಕ್ಷಣವೇ ಎಷ್ಟೋ ಜನರು ತಮ್ಮ ಮಕ್ಕಳನ್ನ ಮನೆಯಿಂದ ಆಚೆ ಹಾಕ್ತಾರೆ. ನಾನು ಕೂಡ ಒಂದು ಮಂಗಳಮುಖಿಯಾಗಿ ಹುಟ್ಟಿದ್ದೀನಿ. ನೀವು ಯಾಕವ ನನ್ನನ್ನು ಮನೆಯಿಂದ ಆಚೆ ಹಾಕ್ಲಿಲ್ಲ ಹೇಳವ? ನಮ್ಮ ಹೊಟ್ಟೆಗೆ ಹುಟ್ಟಿದೆಲ್ಲ, ನಮ್ಮ ಹೊಟ್ಟೆಗೆ ಹುಟ್ಟಿದದಕ್ಕೆ ಹಾಕಿಲ್ಲ. ಹೊಟ್ಟೆಗೆ ಯಾರನ್ನ ಹಾಕೊಳ್ರಕ್ಕ. ನೋಡಿದ್ರ ಹಬ್ಬ ಏನು ಹೇಳಿದ್ರು? ಯಾರನ್ನ ಹಾಕೊಳ್ರಕ್ಕ. ಎಲ್ಲರೂ ನಮ್ಮ ಥರ ನೋಡ್ಕೇರಿ. ಹಬ್ಬ ಹೇಳೋದೇನು ಸ್ಟೈಲ್ ಗೊತ್ತಾ? ಮಾಡ್ಬಾರ್ದು ಮಕ್ಕಳ ಆಗ್ಯಾರಂತ. ಅಮ್ಮ ಹೇಳ್ತಿದ್ದಾರೆ, ನನ್ನ ಹೊಟ್ಟೆಗೆ ಹುಟ್ಟಿರೋ ಮಗು ನೀನು ಮನೆಯಿಂದ ಆಚೆ ಹಾಕಕ್ಕೆ ಹೇಗಾಗುತ್ತೆ ಹೇಳು? ಯಾರೋ ಒಬ್ರು ಹಾಕಿದಾರಂತ ಹೇಳಿ ನಾವೆಲ್ಲ ಹಾಕಕ್ಕಾಗುತ್ತಾ ಅಂತ ಕೇಳ್ತಿದ್ದಾರೆ. ಎಲ್ಲರನ್ನೂ ಮಕ್ಕಳ ಥರನೇ ನೋಡಿ ಮಂಗಳಮುಖಿ ಅಂತ ಹೇಳಿ ಮನೆಯಿಂದ ಆಚೆ ಹಾಕುವುದು, ಭೇದ ಭಾವ ಮಾಡೋದು ಬಿಡಿ ಅಂತ ಅಮ್ಮ ಹೇಳ್ತಿದ್ದಾರೆ. ನೋಡಿ ಅಮ್ಮ ನನಗೋಸ್ಕರ ಏನು ಮಾಡ್ತಿದ್ದಾರೆ ಅಂತಂದರೆ, ನಾಳೆ ಮಂಗಳೂರಿಗೆ ಹೋಗ್ತಾ ಇದ್ದೀನಿ, ನನಗೋಸ್ಕರ ಚೂಡ ಎಲ್ಲ ಮಾಡ್ತಿದ್ದಾರೆ. ಈ ಥರ ತಾಯಿ ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು. ಅದಕ್ಕೆ ನಾನು ಹೇಳೋದು ಏನಪ್ಪ ಅಂತಂದರೆ, ನಿಮ್ಮ ಮಕ್ಕಳ ಪ್ರೀತಿ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ಇರೋದೊಂದು ಜೀವನನ ಲೈಫ್ನ ಚೆನ್ನಾಗಿ ಲೀಡ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ರೆ, ನನ್ನ ಮಾತಿನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಬಾಯ್ ಹೇಳವ. ಬಾಯ್.